ಎಲ್ಲರಿಗೂ ನಮಸ್ತೆ. ಭಾಷಾ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಗ್ರೇಡ್ 10th ಅಂದರೆ ಬೋರ್ಡ್ ಎಕ್ಸಾಮ್ ಬರೆಯುವವರಿಗೆ ತುಂಬ ಹೆಲ್ಪ್ಫುಲ್ ಆಗಲಿ ಅಂತ ನಾನು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು ಯಾವುದೆಲ್ಲ ಅಂತ ಸ್ಟಾರ್ಟಿಂಗಲ್ಲಿ ಹೇಳ್ತೇನೆ. ಫಸ್ಟ್ 6 ಮಲ್ಟಿಪಲ್ ಚಾಯ್ಸಸ್ ಬರ್ತದೆ ನಿಮ್ಮ ಪೋರ್ಷನ್ಸ್ಗೆ. ಸೊ ಮಲ್ಟಿಪಲ್ ಚಾಯ್ಸಿಗೆ ಯಾವುದೆಲ್ಲ ಕ್ವಶನ್ಸ್ಗಳು ಇಂಪಾರ್ಟೆಂಟ್ ಅಂತ ಕ್ವಶನ್ಸ್ ಆ್ಯಂಡ್ ಆಪ್ಷನ್ಸ್ 15 ಮಾಡಿದ್ದೇನೆ ನಾನು. 15 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಲೈಕ್ ಕ್ವಶನ್ಸ್ ಅಂದರೆ ಮಲ್ಟಿಪಲ್ ಚಾಯ್ಸಿಗೆ ಯಾವುದೆಲ್ಲ ಬರ್ತದೆ ಅಂತ ನಾನೊಂದು ಎಕ್ಸ್ಪೆಕ್ಟೆಡ್ ಮಾಡ್ತಾ ಇದ್ದೇನೆ. ಅದನ್ನು ನೀವು ನೋಡಿ ಕಲಿಬೋದು. ಫಸ್ಟ್ ಕ್ವಶನ್ಸ್ಗಳ ವಿಡಿಯೋವನ್ನು ಮಾಡ್ತೇನೆ ನಾನು. ನೆಕ್ಸ್ಟ್ ಆನ್ಸರ್ಸ್ಗಳನ್ನು ಯಾವ ಥರ ಚೂಸ್ ಮಾಡಬೇಕು ಅಂತ ಹೇಳ್ಕೊಡ್ತೇನೆ. ಈ ವಿಡಿಯೋ ನಿಮಗೆ ಖಂಡಿತವಾಗಿಯೂ ಹೆಲ್ಪ್ಫುಲ್ ಆಗ್ತದೆ. ನೀವು ನನ್ನ ಪ್ಲೇ ಲಿಸ್ಟನ್ನು ಚೆಕ್ ಮಾಡೋದನ್ನು ಮರಿಬೇಡಿ. ಫಾರ್ ಅದರ್ ವಿಡಿಯೋಸ್ ಯು ಕ್ಯಾನ್ ಚೆಕ್ ಮೈ ಪ್ಲೇ ಲಿಸ್ಟ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಸೊ ಈಗ ಒಂದು ವಿಡಿಯೋದಲ್ಲಿ ನಾನು ಕ್ವಶನ್ಸ್ಗಳು 10th ಬೋರ್ಡ್ ಎಕ್ಸಾಮ್ ಬರೆಯುವಂಥವರಿಗೆ ಕ್ವಶನ್ಸ್ಗಳು ವಿತ್ ಮಲ್ಟಿಪಲ್ ಚಾಯ್ಸ್ 4 ಆಪ್ಷನ್ಸ್ ಇರ್ತದೆ. ಅದು ಯಾವುದು ಅಂತ ನಾವು ಆಮೇಲೆ ತಿಳ್ಕೊಳ್ಳುವ. ಫಸ್ಟ್ ಕ್ವಶನ್ಸ್ಗಳನ್ನು ನಾನು ಹೇಳ್ತಾ ಹೋಗ್ತೇನೆ ಯಾವುದೆಲ್ಲ ಇಂಪಾರ್ಟೆಂಟ್ ಅಂತ. SSLC ಬೋರ್ಡ್ ಎಕ್ಸಾಮ್ 2026-27 ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಪೇಪರ್ ಅಂದರೆ ಮಲ್ಟಿಪಲ್ ಚಾಯ್ಸ್ 6 ಬರ್ತದೆ. ಅದರಲ್ಲಿ ನಾನು 15 ಬರೆದಿದ್ದೇನೆ. 15 ಮಲ್ಟಿಪಲ್ ಚಾಯ್ಸಸ್ ಕ್ವಶನ್ಸನ್ನು ಬರೆದಿದ್ದೇನೆ. ನೀವು ಅದರಲ್ಲಿ 6 ಬರ್ತದೆ. ಯಾವುದು ಬರ್ತದೆ ಅಂತ ನಮಗೆ ಎಕ್ಸ್ಪೆಕ್ಟ್ ಇಲ್ಲ, ಬಟ್ ಮ್ಯಾಕ್ಸಿಮಮ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಪೇಪರ್ ಅಂತ ನಾನೊಂದು ಪ್ರಿಪೇರ್ ಮಾಡಿದ್ದೇನೆ. ನೀವು ಇದನ್ನು ಮಸ್ಟಾಗಿ ಕಲಿಯಿರಿ. ಬಹು ಆಯ್ಕೆ ಪ್ರಶ್ನೆಗಳು. ಫಸ್ಟ್ ಒನ್ ನೋಡ್ಕೊಳ್ಳಿ. ಮಾಡಿಯಾನು ಪದವು ಈ ಕ್ರಿಯಾರೂಪಕ್ಕೆ ಉದಾಹರಣೆಯಾಗಿದೆ. ಮಾಡಿಯಾನು ಪದವು ಈ ಕ್ರಿಯಾರೂಪಕ್ಕೆ ಉದಾಹರಣೆಯಾಗಿದೆ. ವಿದ್ಯಾರ್ಥಕ, ಸಂಭವನಾರ್ಥಕ, ನಿಷೇಧಾರ್ಥಕ, ಪ್ರಶ್ನಾರ್ಥಕ 4 ಆಪ್ಷನ್ಸ್ ಇದೆ. ನೀವು ಮೈಂಡಿಗೆ ತಗೊಳ್ಳಿ ಯಾವುದು ಅಂತ ನೀವೇ ತಗೊಳ್ಳಿ. ನೆಕ್ಸ್ಟ್ ಪಾರ್ಟ್ ಆಫ್ ದ ವಿಡಿಯೋದಲ್ಲಿ ಇದರ ಆನ್ಸರ್ಸ್ಗಳನ್ನು ನಾನು ಹೇಳ್ತೇನೆ. ಇದು ಕ್ವಶನ್. ಸೆಕೆಂಡ್ ಒನ್, ಬೆಟ್ಟದಾವರೆ ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ತತ್ಪುರುಷ, ದ್ವಿಗು, ಕರ್ಮಧಾರಯ, ಅಂಶಿ. ಥರ್ಡ್ ಒನ್, ಇವುಗಳಲ್ಲಿ ದ್ವಿಗು ಸಮಾಸಕ್ಕೆ ಉದಾಹರಣೆಯಾದ ಪದವಿದು. ಅರಮನೆ, ಹೆಮ್ಮರ, ಸಿಡಿಮದ್ದು, ಪಂಚೇಂದ್ರಿಯ. ಓಹೋ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ. ಸಾಮಾನ್ಯವ್ಯಯ, ಭಾವಸೂಚಕಾವ್ಯಯ, ಕ್ರಿಯಾರ್ಥಕಾವ್ಯಯ, ಅನುಕರಣಾವ್ಯಯ. ಬೇರೊಬ್ಬ ಇದು ಈ ಸಂಧಿಗೆ ಉದಾಹರಣೆ. ಲೋಪ, ಆದೇಶ, ಆಗಮ, ಗುಣಸಂಧಿ. ಸಿಕ್ಸ್ತ್ ಒನ್, ಹೆಮ್ಮರ ಇದು ಯಾವ ಸಮಾಸ? ಕರ್ಮಧಾರಯ, ತತ್ಪುರುಷ, ದ್ವಿಗು, ದ್ವಂದ್ವ. ಸೆವೆಂತ್ ಒನ್, ತುತ್ತ ತುದಿ ಇದು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ. ದ್ವಿರುಕ್ತಿ, ಅನುಕರಣಾವ್ಯಯ, ಜೋಡುನುಡಿ, ಅಂಶಿ. ಏಯ್ತ್ ಒನ್, ಇದು ಅನ್ವರ್ಥನಾಮಕ್ಕೆ ಉದಾಹರಣೆ. ದೇಶ, ನದಿ, ಕುರುಡ, ಮೈಸೂರು. 9ನೇ ಪ್ರಶ್ನೆ, ಬೇಗ ಬೇಗ ಇದು ಈ ವ್ಯಾಕರಣಾಂಶಕ್ಕೆ ಉದಾಹರಣೆ. ಅನುಕರಣಾವ್ಯಯ, ದ್ವಿರುಕ್ತಿ, ಅಂಶಿ ಸಮಾಸ, ಜೋಡಿಪದ. 10th ಒನ್, ರಾಮನನ್ನು ಇದು ಯಾವ ವಿಭಕ್ತಿ? ಪ್ರಥಮ, ದ್ವಿತೀಯ, ತೃತೀಯ, ಪಂಚಮಿ. 11th ಒನ್, ತೃತೀಯ ವಿಭಕ್ತಿಗೆ ಉದಾಹರಣೆ ಈ ಪದ. ಮರದಿಂದ, ದೇವಾಲಯದಲ್ಲಿ, ಶಾಲೆಗೆ, ರಾಮನ. 12ನೇದು, ಅರಮನೆ ಪದವು ಈ ಸಮಾಸಕ್ಕೆ ಸೇರಿದೆ. ಕರ್ಮಧಾರಯ, ತತ್ಪುರುಷ, ದ್ವಿಗು, ಕ್ರಿಯಾ. 13ನೇದು, ಉಡುಗೆ ತೊಡುಗೆ ಪದವು ಹೊಂದಿರುವ ವ್ಯಾಕರಣಾಂಶ. ದ್ವಿರುಕ್ತಿ, ಅನುಕರಣಾವ್ಯಯ, ಜೋಡುನುಡಿ, ನುಡಿಗಟ್ಟು. 14ನೇದು, ಕನ್ನಡ ವರ್ಣಮಾಲೆಯಲ್ಲಿರುವ ಅನುನಾಸಿಕಗಳ ಸಂಖ್ಯೆ 9, 6, 5, 10. 15ನೇದು,
ವರ್ಷ ಪದದ ತದ್ಭವ ರೂಪವಿದು. ವಸಂತ, ಮಳೆ, ವರುಷ, ವರತೆ. ಎಸ್, ಇದು ಎಕ್ಸ್ಪೆಕ್ಟೆಡ್ ಕ್ವಶನ್ ಪೇಪರ್ ಆಗಿರ್ತದೆ, ಅಂದರೆ ಮಲ್ಟಿಪಲ್ ಚಾಯ್ಸಿಗೆ ಬರುವಂಥದ್ದೇ ಮ್ಯಾಕ್ಸಿಮಮ್ ಆಗಿ ಬರ್ತದೆ. ಸೊ ನೀವು ಇದಕ್ಕೆ ಆನ್ಸರ್ಸ್ಗಳನ್ನು ಫೈಂಡ್ ಮಾಡಿ. ನಾನು ನೆಕ್ಸ್ಟ್ ಪಾರ್ಟ್ ಆಫ್ ದ ವಿಡಿಯೋದಲ್ಲಿ ಇದರ ಆನ್ಸರ್ಸ್ಗಳನ್ನು ಹೇಳ್ತಾ ಹೋಗ್ತೇನೆ. ಓಕೆ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪ್ಲೇ ಲಿಸ್ಟನ್ನು ಚೆಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.